ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಕೂಡ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ರೈತರ ಬೆಳೆಗಳಿಗೆ ನೀರಿಲ್ಲ, ಕುಡಿಯುವ ನೀರು ಸಾಕಾಗ್ತಾ ಇಲ್ಲ, ಯಾವ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಸರ್ವಪಕ್ಷ ಸಭೆಯನ್ನು ಕರೆಯೋದಕ್ಕೆ ಶಾಸಕ ಬಾಲಕೃಷ್ಣ ಒತ್ತಾಯಿಸಿದ್ದಾರೆ. ನೋಡಿದೆ ಮಾಧ್ಯಮಗಳ ಮುಖಾಂತರ ಅವರು ಯಾವ ಆಧಾರದಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ರೈತರ ಬೆಳೆಗಳಿಗೆ ನೀರು ಕುಡಿಯೋದಕ್ಕಾಗೋದಿಲ್ಲ, ಕುಡಿಯೋ ನೀರಿಗೆ ನಮಗೆ ಸಾಕಾಗೋದಿಲ್ಲ, ಡೆಡ್ ಸ್ಟೋರೇಜ್ ತಲುಪಿದಾವೆಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಕೂಡಲೇ ಒಂದು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು. ಅವರ ಫೈಂಡಿಂಗ್ಸ್ ಏನು, CWC ಅವ್ರದ್ದು ಫೈಂಡಿಂಗ್ಸ್ ಏನಿದೆ, ಅವರು ನಮ್ಮಲ್ಲಿ ಎಕ್ಸೆಸ್ ವಾಟರ್ ಇದ್ದರೆ ಮಾತ್ರ ಅವರು ಆದೇಶ ಕೊಡೋದು. ನೀರೇ ಎಲ್ಲ ನೀರೆಲ್ಲಿ ಬಿಡೋಕ್ಕಾಗತ್ತೆ. ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದರೂ ಏನು ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.